ಅಗ್ರಿಟೆಕ್ ಚಾನಲ್ಗೆ ಸ್ವಾಗತ. ಕಾರಣಾಂತರಗಳಿಂದ ಲಾಸ್ಟ್ ಟೈಮ್ ಬೆಳೆ ಏನೈತಲ್ಲ ನಾ ಅದ್ರ ಬಗ್ಗೆ ವಿಡಿಯೋಸ್ ಆಗಲಿ ಡೀಟೇಲ್ಸ್ ಆಗಲಿ ಕೊಡೋಕ್ಕಾಗಿರಲಿಲ್ಲ. ಈ ಸಲ ಮತ್ತೆ ಖಾರಿಫಿಂದನೇ ಸ್ಟಾರ್ಟ್ ಮಾಡೀವಿ. ಈ ಸಲ ಮತ್ತೆ 100% ಕನ್ಸಿಸ್ಟೆಂಟ್ ವಿಡಿಯೋಸ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ಈ ಸಲ ಒಂದು ಸೈಡ್ ನಾವು ಉದ್ದನು ಹಾಕೇವಿ, ಒಂದು ಸೈಡ್ ಹೆಸರು ಹಾಕೇವಿ. ಎರಡು ಕ್ರಾಪಿಂದ ಟೋಟಲ್ ಡೀಟೇಲ್ಸ್ ಅಂದ್ರೆ ಬೆಳೆಯಿಂದ ಹಿಡಿದು ಮಾರ್ಕೆಟ್ ಹೋಗುವವರೆಗೂ ಏನೇನು ಸ್ಟೇಜಸ್ ಅದಾವು, ಏನೇನು ಕೆಲಸ ಬರ್ತಾವು, ಏನು ಎಲ್ಲ ಟೋಟಲ್ ಡೀಟೇಲ್ಸ್ ಕೊಡಕ್ಕೆ ಟ್ರೈ ಮಾಡಿದೆ ನಾನು. ಈಗ ಉದ್ದಿಗೆ ಬರೋದಾತಂತಂದ್ರೆ ಇಲ್ಲಿ ನೋಡ್ತಿರ್ಬೋದು, ಇದು ಪೂರ್ತಿ ಉದ್ದು ಬೆಳೆಸೇವೆ ನಾವು. ಇದು ಬೆಳೆ ಒಂದು ಎಕರೆಗೆ 5 ಕಿಲೋ ಲೆಕ್ಕದಂಗೆ ಹೋಗಿತ್ತ. ಬಿತ್ತನೆ ಹೆಂಗ್ ಮಾಡಿದ್ವಿಪ್ಪ ಅಂದ್ರೆ ನಡುಕಟ್ಟಿನ ಕೂರಿಗೆ ಅಂತ ಹೇಳ್ತೀವಿ ನಾವು, ಅದರಲ್ಲೇ ಬಿತ್ತನೆ ಮಾಡಿದ್ವಿ. ಆಮೇಲೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಟೋಟಲ್ ಡಿಸ್ಟೆನ್ಸ್ ಇರೋದು 18 ಇಂಚ್. ಇವತ್ತಿಗೆ 50 ದಿವಸ ಆಗೈತಿ ಇದಕ್ಕೆ. ಆಮೇಲೆ ಈಗ ಇದು ಕರೆಂಟ್ ಸಿಚುವೇಶನ್ ನೋಡೋದಾತಂದ್ರೆ ಪ್ಲಾಂಟಿಂದ ಇಲ್ಲಿ ನೋಡ್ತಿರ್ಬೋದು ನೀವು, ಕೆಲವೊಂದಕ್ಕೆ ಮುಟ್ಟಿಗೆ ರೋಗ ಅಂತ ಹೇಳ್ತೀವಿ ನಾವು, ಎಲ್ಲಿ ಒಂದು ಟೈಪ್ ಮುದ್ದಿಡಿ ಆದಂಗೆ ಆಗ್ಬಿಡ್ತಾವ. ಇದು ಎದಕ್ಕೆ ಆಕೈತಪ್ಪ ಅಂತಂದ್ರೆ ನಾವು ಇನ್ನೂ ಮಟ್ಟ ಒಂದ್ಸಲನು ಸ್ಪ್ರೇನ ಮಾಡಿಲ್ಲ. ಹಂಗಾಗಿ ಎದಕ್ಕೆ ಮಾಡಿಲ್ಲಪ್ಪ ಅಂತಂದ್ರೆ ಇಲ್ಲಿ ಮಟ್ಟ ಇಲ್ಲಿ ನೋಡ್ತಿರ್ಬೋದು ನೀವು, ಹುಬ್ಳಿ ಸೈಡ್ ಎಲ್ಲ ಭಾಳ ಮಳೆ ಆಗಿತ್ತು. ಈಗ ರೀಸೆಂಟ್ ಆಗಿ ಒಂದು 7-8 ದಿವಸ ಆಗೈತಿ, 7-8 ದಿವಸ ಆತ ಮಳೆ ಇರ್ಲಾರ್ದಕ್ಕೆ. ಸೊ ಈಗ ಪ್ಲಾನ್ ಮಾಡತ್ತೀವಿ ನಾವು ಎಣ್ಣೆ ಸ್ಪ್ರೇ ಮಾಡ್ಬೇಕಂತೇಳಿ. ಯಾವ ಸ್ಪ್ರೇ ಹೊಡ್ಯಾತೀವಿ ಏನಂತೇಳಿ ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಾಗ ಡೀಟೇಲ್ಸ್ ಕೊಡ್ತೇನೆ ಅದ್ರ ಬಗ್ಗೆ. ಸೊ ಈಗ ಹೆಸರಿಗೆ ಬರೋದಪ್ಪ ಅಂತಂದ್ರೆ ಇದು ಆಲ್ಮೋಸ್ಟ್ 5 kg ಲೆಕ್ಕದಂಗೆ ಹೋಗೈತಿ ಒಂದು ಎಕರೆಗೆ. ಇದು ಸೇಮ್ ನಡುಕಟ್ಟಿನ ಕೂರಿಗಿಂದನೂ ನಾವು ಬಿತ್ತನೆ ಮಾಡೀವಿ. ಆಮೇಲೆ ಈಗ ಸಾಲಿನ ಡಿಸ್ಟೆನ್ಸ್ ನೋಡೋದಾದ್ರೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಟೋಟಲ್ 14.5 ಇಂಚ್ ಐತಿ. ಇದು ನಾವು ಹೆಸರು ಮತ್ತು ಉದ್ದ ಆಲ್ಮೋಸ್ಟ್ 1 ಡೇ ಡಿಫ್ರೆನ್ಸ್ ಇಂದ ನಾವು ಬಿತ್ತನೆ ಮಾಡಿದ್ವಿ. ಮಳಿ ಜಾಸ್ತಿ ಆಗಿದ ಕಾರಣಕ್ಕೆ ನಾವು ಮುರಿಸಿ ಮತ್ತೆ ಇನ್ನೊಮ್ಮೆ ಬಿಚ್ಚೇವಿ. ಹೆಸರು ಒಂದ ಹಂಗೆ ಮಾಡಿದ್ ನಾವು. ಸೊ ಈಗೂ ಇದು ಸ್ಪ್ರೇಗ ಬಂದೈತಿ, ಸ್ಪ್ರೇ ಸಿಚುವೇಶನಿಗೆ ಬಂದೈತಿ. ಇದು ಸ್ಪ್ರೇ ಯಾವ್ದು ಇದನ್ನ ಮಾಡ್ಯಾವ ಅಂತ ಅನ್ನೋದು ನಾ ಡೀಟೇಲ್ಸ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಕೊಡ್ತೇನೆ. ಏನಾದರೂ ಸಜೆಷನ್ಸ್ ಅಥವಾ ಏನಾದರೂ ನಿಮ್ಗೆ ಡೌಟ್ಸ್ ಇತ್ತು, ಏನರ ಇತ್ತಪ್ಪ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಅದ್ರ ಬಗ್ಗೆ ಬೇಕಿದ್ರೆ ಡಿಸ್ಕಷನ್ ಮಾಡೋಣ. ನಮ್ಮ ಕಡೆ ಇದ್ದಿದ್ದು ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಏನ್ರ ಎಣ್ಣೆ ಸ್ಪ್ರೇ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡಿತ್ತಂದ್ರೆ ಹೇಳ್ರಿ. ಥ್ಯಾಂಕ್ ಯು.